ರಾಜ್ಯಸಭೆ ಚುನಾವಣೆಗೆ ಡಿಕೆಶಿ ಚೆಕ್ಮೇಟ್. ಜನಾರ್ದನ ರೆಡ್ಡಿ ಲಾಕ್ ಮಾಡಿದ ಡಿಕೆ ಶಿವಕುಮಾರ್. ಕೆಆರ್ಪಿಪಿ ಪಕ್ಷದ ಏಜೆಂಟ್ ಆಗಿ ಡಿಕೆ ಆಪ್ತನನ್ನ ನೇಮಕ ಮಾಡಲಾಗಿದೆ. ರಾಜ್ಯಸಭೆ ಚುನಾವಣೆಗೆ ಡಿಕೆಶಿ ಇಟ್ಟಂತ ಚೆಕ್ಮೇಟ್ ಇದು. ಜನಾರ್ದನ ರೆಡ್ಡಿಯನ್ನ ಲಾಕ್ ಮಾಡಿದ ಡಿಕೆ ಶಿವಕುಮಾರ್. ಡಿಕೆಶಿ ಆಪ್ತ ಯೋಗೇಂದ್ರ ವಿಕ್ರಮ್ ಏಜೆಂಟರಾಗಿ ನೇಮಕ. ಎಲೆಕ್ಷನ್ ಏಜೆಂಟ್ ನೇಮಕಕ್ಕೆ ಜನಾರ್ದನ ರೆಡ್ಡಿ ಸಹಮತ ಕೂಡ ಇದೆ. ರೆಡ್ಡಿ ಮತ ಹಾಕುವಾಗ ಇದೇ ಏಜೆಂಟ್ಗೆ ತೋರಿಸಿ ಹಾಕಬೇಕು. ಅಲ್ಲಿಗೆ ಜನಾರ್ದನ ರೆಡ್ಡಿ ಮತ ಕಾಂಗ್ರೆಸ್ಗೆ ಬಹುತೇಕ ಫಿಕ್ಸ್ ಆಗಿದೆ. ಮೈತ್ರಿ ಪಕ್ಷ ಪಕ್ಷೇತರ ಅಭ್ಯರ್ಥಿಗಳ ಮೇಲೆ ಕಣ್ಣಿಟ್ಟಿತ್ತು. 5ನೇ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಂಡು ಬರೋದಕ್ಕೆ ಶತಪ್ರಯತ್ನಗಳನ್ನ ಮಾಡ್ತಾ ಇದೆ. ಈ ನಡುವಲ್ಲೇ ಪಕ್ಷೇತರ ಅಭ್ಯರ್ಥಿಯಾಗಿ ಗೆದ್ದು ಶಾಸಕರಾಗಿದ್ದಂತಹ ಜನಾರ್ದನ ರೆಡ್ಡಿಯನ್ನ ಡಿಕೆ ಶಿವಕುಮಾರ್ ಗಾಳ ಹಾಕಿದ್ದಾರೆ. ಕೆಆರ್ಪಿಪಿ ಪಕ್ಷದ ಏಜೆಂಟ್ ಆಗಿ ಡಿಕೆ ಆಪ್ತನೇ ನೇಮಕಗೊಂಡಿದ್ದಾರೆ. ಡಿಕೆಶಿ ಆಪ್ತ ಯೋಗೇಂದ್ರ ವಿಕ್ರಮ್ ಏಜೆಂಟರಾಗಿ ನೇಮಕ ಆಗಿದ್ದು, ಈ ನೇಮಕಕ್ಕೆ ಜನಾರ್ದನ ರೆಡ್ಡಿ ಸಹಮತ ಕೂಡ ಇದೆ. ರೆಡ್ಡಿ ಮತ ಹಾಕುವಾಗ ಇದೇ ಏಜೆಂಟ್ಗೆ ತೋರಿಸಿ ಮತವನ್ನ ಹಾಕಬೇಕು. ಎಲ್ಲ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಸದ್ಯಕ್ಕಂತೂ ಪಕ್ಕಾ ಆಗ್ತಾ ಇದೆ, ಜನಾರ್ದನ ರೆಡ್ಡಿ ಮತ ಕಾಂಗ್ರೆಸ್ಗೆ ಬಹುತೇಕ ಫಿಕ್ಸ್ ಅಂತ. ಮೊನ್ನೆ ತಾನೇ ಸದನದಲ್ಲೇ ಡಿಕೆ ಶಿವಕುಮಾರ್ ಜನಾರ್ದನ ರೆಡ್ಡಿ ಅವರ ಜೊತೆ ಕೂತು ಅರ್ಧ ಗಂಟೆಗೂ ಹೆಚ್ಚು ಕಾಲ ಚರ್ಚೆ ನಡೆಸಿದ್ದು ಬಹಳ ದೊಡ್ಡ ಕುತೂಹಲಕ್ಕೆ ಕಾರಣ ಆಗಿತ್ತು. ಏನು ಮಾತುಕತೆ ನಡೀತು ಹಾಗಾದ್ರೆ ಇಬ್ಬರ ಮಧ್ಯೆ? ಜನಾರ್ದನ ರೆಡ್ಡಿಯನ್ನ ತನ್ನತ್ತ ಸೆಳಿತಾ ಇದ್ದಾರಾ, ಪಕ್ಷದತ್ತ ಸೆಳಿತಾ ಇದ್ದಾರಾ ಡಿಕೆ ಶಿವಕುಮಾರ್ ಅನ್ನೋ ಚರ್ಚೆ ಬಹಳ ಜೋರಾಗಿತ್ತು. ಅದರ ನಂತರದ ಬೆಳವಣಿಗೆಗಳು ಕೂಡ ಸಾಕಷ್ಟು ನಡೀತು. ಈಗ ಈ ಬೆಳವಣಿಗೆಯನ್ನ ಗಮನಿಸ್ತಾ ಇದ್ರೆ ಜನಾರ್ದನ ರೆಡ್ಡಿ ಮತ ಕಾಂಗ್ರೆಸ್ಗೆ ಬಹುತೇಕ ಫಿಕ್ಸ್ ಅಂತಲೇ ಹೇಳಲಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಪಕ್ಷೇತರ ಅಭ್ಯರ್ಥಿಗಳ ಮೇಲೆ, ಶಾಸಕರ ಮೇಲೆ ಈಗಾಗಲೇ ಮೈತ್ರಿ ಪಕ್ಷ ಕಣ್ಣಿಟ್ಟಿತ್ತು. ಆದ್ರೆ ಅದರ ನಡುವಲ್ಲೇ ಜನಾರ್ದನ ರೆಡ್ಡಿ ಅವರನ್ನ ಹಾಗಾದ್ರೆ ಡಿಕೆ ಶಿವಕುಮಾರ್ ತಮ್ಮತ್ತ ಸೆಳೆಯುವಲ್ಲಿ ಸಕ್ಸಸ್ ಆಗಿದ್ದಾರೆ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಜನಾರ್ದನ ರೆಡ್ಡಿ ಅವರ ನಡೆ ನೋಡ್ತಾ ಇದ್ರೆ ಬಿಜೆಪಿ ಕಡೆನೆ ವಾಲ್ತಿದ್ದಾರೆ ಅಂತ ಅನ್ನಿಸ್ತಾ ಇತ್ತು. ಬಟ್ ಇದು ಬಹಳಷ್ಟು ಅಚ್ಚರಿಯ ಬೆಳವಣಿಗೆ ಇದು. ಶ್ವೇತೆಗ, ರಾಜ್ಯಸಭಾ ಚುನಾವಣೆಯ ಸಂದರ್ಭದಲ್ಲಿ ಜನಾರ್ದನ ರೆಡ್ಡಿ ಅವರಿಗೂ ಬಹುಶಃ ಇದು ಅನಿವಾರ್ಯತೆ ಇರಬಹುದು. ಕಾರಣ ಇನ್ನು 4 ವರ್ಷಗಳ ಕಾಲ ಅವರ ಅವಧಿ ಇದೆ. ಕ್ಷೇತ್ರದ ಅಭಿವೃದ್ಧಿ ಕೆಲಸಗಳಾಗಬೇಕು ಅಂದರೆ ಸರ್ಕಾರದ ಸಹಕಾರ ಬೇಕು. ಸೊ ಆ ಕಾರಣಕ್ಕಾಗಿ ಜನಾರ್ದನ ರೆಡ್ಡಿ ಬಹುತೇಕ ಕಾಂಗ್ರೆಸ್ ಪಕ್ಷಕ್ಕೆ ಲಾಕ್ ಆದಂಗೆ ಕಾಣಿಸ್ತಾ ಇದೆ. ಯಾಕೆ ಅಂದರೆ ಇವತ್ತು ವಿಧಾನಸಭೆಯ ಸಚಿವಾಲಯದ ಕಾರ್ಯದರ್ಶಿ ಆಗಿರುವಂಥ ವಿಶಾಲಾಕ್ಷಿ ಅವರಿಗೆ ಕೆಆರ್ಪಿಪಿ ಪಕ್ಷದ ಏಜೆಂಟನ್ನು ನೇಮಿಸಲಾಗಿದೆ. ಆ ಏಜೆಂಟ್ ಯಾರು ಅಂದರೆ ಅದು ಡಿ ಕೆ ಶಿವಕುಮಾರ್ ಅವರ ಆಪ್ತರು. ಡಿ ಕೆ ಶಿವಕುಮಾರ್ ಅವರ ಮನೆಯಲ್ಲೇ ಯಾವಾಗಲೂ ಕೂಡ ಇರ್ತಾರೆ. ಅವರನ್ನು ಏಜೆಂಟ್ ಆಗಿ ನೇಮಿಸಿದ್ದಾರೆ. ಈ ಏಜೆಂಟ್ನ ಪಾತ್ರ ಏನು ಅಂದರೆ, ಯಾರು ಶಾಸಕರು ಮತ ಹಾಕ್ತಾರೋ ಅವರು ಆ ಪಕ್ಷದ ಏಜೆಂಟ್ಗೆ ಮತವನ್ನು ತೋರಿಸಿ ಹಾಕಬೇಕು. ಹೀಗಾಗಿ ಜನಾರ್ದನ ರೆಡ್ಡಿ ಅವರು ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕ್ತಾರಾ ಇಲ್ವಾ ಅನ್ನೋದನ್ನು ತಿಳಿದುಕೊಳ್ಬೇಕು ಅಂದರೆ ಅದು ಏಜೆಂಟ್ಗೆ ಮಾತ್ರ ಸಾಧ್ಯ. ಆ ಏಜೆಂಟ್ ಯಾರಾಗಿದ್ದಾರೆ? ಈಗ ಡಿ ಕೆ ಶಿವಕುಮಾರ್ ಅವರ ಆಪ್ತರಾಗಿದ್ದಾರೆ. ಹೀಗಾಗಿ ಬಹುತೇಕ ಜನಾರ್ದನ ರೆಡ್ಡಿ ಅವರ ಮತ ಕಾಂಗ್ರೆಸ್ನ ಪಾಲಿಗೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇದರ ಹಿಂದೆ ಕೂಡ ಸಾಕಷ್ಟು ಸರ್ಕಸ್ ಮಾಡಿದರು ಡಿ ಕೆ ಶಿವಕುಮಾರ್. ಯಾಕಂದರೆ ಮೊನ್ನೆ ಶುಕ್ರವಾರ ಅಧಿವೇಶನ ಮುಂದೂಡಿಕೆ ಆಗುವಂಥ ಸಂದರ್ಭದಲ್ಲೂ ಕೂಡ ಸುಮಾರು ಅರ್ಧ ಗಂಟೆಗಳ ಕಾಲ ವಿಧಾನಸಭೆಯಲ್ಲೇ ಕುಳಿತು ಮಾತನಾಡಿದ್ರು. ಅವರ ಕ್ಷೇತ್ರದ ಒಂದಷ್ಟು ಯೋಜನೆಗಳ ಬಗ್ಗೆ, ಅದರಲ್ಲೂ ನಗರಾಭಿವೃದ್ಧಿ ಇಲಾಖೆಗೆ ಸಂಬಂಧಪಟ್ಟಂಥ ಯೋಜನೆಗಳನ್ನು ಅಪ್ರೂವ್ ಮಾಡಿಸ್ಕೊಳ್ಳುವಂಥ ಪ್ರಯತ್ನದಲ್ಲಿ ಜನಾರ್ದನ ರೆಡ್ಡಿ ಕೂಡ ಇದ್ದರು. ಸರ್ಕಾರದಿಂದ ಅದೇ ರೀತಿಯಾದ ಸಹಕಾರ ಇತ್ತು. ವಿಧಾನಸಭೆಯಲ್ಲಿ ಚರ್ಚೆ ಮಾಡಿದರು. ಇದಾದ ಮೇಲೆ ಇವತ್ತು ಕೂಡ ಮುಖ್ಯಮಂತ್ರಿಗಳ ಬಳಿಗೆ ಜನಾರ್ದನ ರೆಡ್ಡಿ ಅವ್ರನ್ನ ಕರೆದುಕೊಂಡು ಹೋಗಿದ್ರು ಡಿ ಕೆ ಶಿವಕುಮಾರ್. ಅಲ್ಲಿಯೂ ಒಂದು ಮಾತುಕತೆ ಆಯಿತು. ಆ ಎಲ್ಲ ಮಾತುಕತೆಯ ಫಲಪ್ರದ ಅಂತ ಕಾಣಿಸ್ತಾ ಇದೆ. ಕೆಆರ್ಪಿಪಿ ಪಕ್ಷದ ಏಜೆಂಟ್ ಆಗಿ ಡಿ ಕೆ ಶಿವಕುಮಾರ್ ಅವರ ಆಪ್ತ ಯೋಗೇಂದ್ರ ವಿಕ್ರಮ್ ಅವರನ್ನ ನೇಮಿಸಲಾಗಿದೆ. ಹೀಗಾಗಿ ಜನಾರ್ದನ ರೆಡ್ಡಿ ಅವರು ಮಾತು ಕೊಟ್ಟಂತೆ ಕಾಂಗ್ರೆಸ್ಗೆ ವೋಟ್ ಹಾಕ್ತಾರಾ ಇಲ್ವಾ ಅನ್ನೋದನ್ನ ನೋಡ್ಕೊಳ್ಳುವಂಥ ಸಲುವಾಗಿ ಡಿ ಕೆ ಶಿವಕುಮಾರ್ ಆಪ್ತರನ್ನ ಕೆಆರ್ಪಿಪಿ ಪಕ್ಷದ ಏಜೆಂಟ್ ಆಗಿದ್ದಾರೆ. ಸೊ ಕೆಆರ್ಪಿಪಿ ಪಕ್ಷದ ಏಜೆಂಟ್ ಆಗಬೇಕು ಅಂದರೆ ಆ ಪಕ್ಷದ ಅಧ್ಯಕ್ಷರ ಸಹಿ ಇರಬೇಕು. ಸೊ ಹೀಗಾಗಿ ಜನಾರ್ದನ ರೆಡ್ಡಿ ಅವರೇ ಅದರ ಸಂಸ್ಥಾಪಕ ಅಧ್ಯಕ್ಷರು, ಅವರು ಕೂಡ ಸಹಿ ಮಾಡಿ ಕೊಟ್ಟಿದ್ದಾರೆ. ಇದರ ಅರ್ಥ ಕಾಂಗ್ರೆಸ್ಗೆ ಜನಾರ್ದನ ರೆಡ್ಡಿ ಅವರು ಬಹುತೇಕ ಮತದಾನವನ್ನು ಅವರ ಪರವಾಗಿ ಮಾಡ್ತಾರೆ ಅನ್ನೋದು ಬಹಳ ಸ್ಪಷ್ಟ. ಆ ಪರವಾಗಿ ಮತದಾನವನ್ನು ಮಾಡೋದನ್ನು ನೋಡುವ ಸಲುವಾಗಿ ಏಜೆಂಟ್ ನೇಮಕ ಆಗಿದೆ. ಅಲ್ಲಿಗೆ ಕ್ಲಿಯರ್ ಆಗಿದೆ ಕಾಂಗ್ರೆಸ್ಗೆ 134 ಸ್ಥಾನಗಳು, ಜೊತೆಗೆ
ದರ್ಶನ್ ಪುಟ್ಟಣ್ಣಯ್ಯ ಜೊತೆಗೆ ಇಬ್ಬರು ಪಕ್ಷೇತರರು ಜೊತೆಗೆ ಜನಾರ್ದನ ರೆಡ್ಡಿ, ಈ 4 ಮತಗಳು ಕೂಡ ಕಾಂಗ್ರೆಸ್ನಿಗೆ ಹೆಚ್ಚುವರಿಯಾಗಿ ಸಿಗ್ತವೆ. ಅಲ್ಲಿಗೆ 134+4 138 ಮತಗಳು ಕೂಡ ಕಾಂಗ್ರೆಸ್ನ ಪರವಾಗಿ ಬರುವಂಥದ್ದು ಬಹಳ ನಿಶ್ಚಿತ. ಜನಾರ್ದನ ರೆಡ್ಡಿ ಅವ್ರನ್ನ ಸೆಳೆಯುವಂಥ ಪ್ರಯತ್ನ BJP ಕೂಡ ಮಾಡಿತ್ತು. ಆದರೆ ಅಲ್ಲಿ ಮೈತ್ರಿ ಅಭ್ಯರ್ಥಿಯ ಪರವಾಗಿ ಒಂದು ಪ್ರಬಲವಾದಂತಹ ಸೆಳೆಯುವಂಥ ಪ್ರಯತ್ನಗಳು ಆಗಿಲ್ಲ ಅನ್ನೋದು ಬಹಳ ನಿಚ್ಚಳವಾಗಿ ಕಾಣ್ತಾ ಇದೆ. ಕಾರಣ ಏನು ಅಂದರೆ JDS ಪಕ್ಷದಲ್ಲೂ ಒಂದಷ್ಟು ಅಸಮಾಧಾನಗಳಿದ್ದಾವೆ, BJPಯಲ್ಲೂ ಕೂಡ ಇದ್ದಾವೆ. ಆ ರೀತಿಯಾಗಿ ಮೈತ್ರಿ ಪಕ್ಷಗಳೇನಾದರೂ ಕಾಂಗ್ರೆಸ್ನಿಂದ ಮತ ಸೆಳೆಯೋ ಪ್ರಯತ್ನ ಮಾಡಿದರೆ ನಿಶ್ಚಿತವಾಗಿಯೂ ಕಾಂಗ್ರೆಸ್ನಿಂದ ಕೌಂಟರ್ ಅಟ್ಯಾಕ್ ಆಗಿ ಸುಮಾರು 5ರಿಂದ 6 ಮತಗಳನ್ನು ಸೆಳೆಯುವಂಥ ಪ್ಲಾನನ್ನು ಮಾಡ್ಕೊಂಡಿದ್ರು. ಅಂದರೆ ಮತದಾನ ಮಾಡದೇ ಇದ್ರೂ ಕೂಡ ಆಬ್ಸೆಂಟ್ ಮಾಡಿಸುವಂಥ ಪ್ಲಾನ್ ಕೂಡ ಕಾಂಗ್ರೆಸ್ನ ಬಳಿ ಇತ್ತು. ಬಹುಶಃ ಆ ಎದುರಾಳಿಗಳಿಂದ ಆ ಸೀರಿಯಸ್ ಪ್ರಯತ್ನ ಆಗದೇ ಇರುವಂಥ ಕಾರಣಕ್ಕಾಗಿ ಕಾಂಗ್ರೆಸ್ನಿಂದ ಕೌಂಟರ್ ಆಗಿ ಮತ ಹಾಕಿಸ್ಕೊಳ್ಳುವಂಥ ಪ್ರಯತ್ನಕ್ಕೆ ಹೋಗಿಲ್ಲ. ಈಗಿರುವಂಥ ಅವರ ಕಾಂಗ್ರೆಸ್ ಪಕ್ಷದ ಶಾಸಕರು ಜೊತೆಗೆ ಹೆಚ್ಚುವರಿಯಾಗಿರುವಂಥ 4 ಮತಗಳನ್ನು ಕಾಂಗ್ರೆಸ್ಗೆ ಹಾಕಿಸ್ಕೊಳ್ಳುವಂಥ ಪ್ಲಾನ್ನಲ್ಲಿ ಬಹುತೇಕ ಕಾಂಗ್ರೆಸ್ ಸಕ್ಸಸ್ ಆದಂಗೆ ಕಾಣಿಸ್ತಾ ಇದೆ. ಶ್ವೇತಾ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.